ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು ನಡೆಸಿರ್ತಕ್ಕಂಥ ಪೂರ್ವ ಸಿದ್ಧತಾ ಪರೀಕ್ಷೆ 2020ರ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣಂತೆ. ಈಗ ಇದರ ಮೊದಲನೇ ಪ್ರಶ್ನೆ ಈ ರೀತಿ ಇದೆ: 180 = 2x ಗುಣಿಸು 3² ಗುಣಿಸು 5 ಆದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಗಮನಿಸಿರಿ, 180 = 2x × 3² × 5. ಇದನ್ನು ನಾವು 180 = 2x × 3² 9 ಅಂತ ಹೇಳಿ ಬರೆದ್ರೆ 9 × 5 ಆಯಿತು. ಈ 9ನ್ನು ಎಡಬದಿಗೆ ತಂದರೆ 180/9 = 2x × 5. ಸೊ ಈಗ ಕ್ಯಾನ್ಸಲೇಷನ್ ಮಾಡಿದ್ರಂದ್ರೆ 180/9 ಇದು 20ಕ್ಕೆ ಸಮನಾಗಿರುತ್ತದೆ. 20 = 2x × 5. ಸೊ 20/5 = 2x. ಸೊ 4 = 2x, ಆದ್ದರಿಂದ x = 2 ಸರಿಯಾದ ಉತ್ತರವಾಗಿದೆ. ಸೊ ಈ ರೀತಿ ಮೊದಲನೇ ಪ್ರಶ್ನೆಗೆ ಉತ್ತರ 2. ಈಗ ಎರಡನೇ ಪ್ರಶ್ನೆಯನ್ನು ಗಮನಿಸೋಣ. y = p(x) ಬಹುಪದೋಕ್ತಿಯನ್ನು ನಕ್ಷೆಯ ಮೂಲಕ ಪ್ರತಿನಿಧಿಸಿ. ಸೊ ಇಲ್ಲಿ p(x) ಈ ರೇಖೆಯು x ಅಕ್ಷವನ್ನು 3 ಬಿಂದುವಿನಲ್ಲಿ ಛೇದಿಸಿದೆ. 1, 2 ಮತ್ತು 3 ಕಡೆ ಛೇದಿಸಿರೋದ್ರಿಂದ ಈ ಒಂದು ಇದರ ಉತ್ತರ 3 ಆಗಿರುತ್ತದೆ. ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ 3 ಆಗಿರುತ್ತದೆ. ಇನ್ನು ಮೂರನೇ ಪ್ರಶ್ನೆ: x² + bx + c = 0. ವರ್ಗ ಸಮೀಕರಣದ ಮೂಲಗಳು. ಇದು ನೇರವಾದ ಪ್ರಶ್ನೆ. ಇಲ್ಲಿ ಸೂತ್ರವನ್ನು ಈಗಾಗಲೇ ತಾವು ಸೂತ್ರವನ್ನು ಕಲ್ತಿರ್ತೀರಿ. ಆ ಸರಿಯಾದ ಸೂತ್ರವನ್ನು ಆಯ್ದು ಬರೆಯುವಂಥದ್ದು. ಸೊ x = -b ± √b² - 4ac/2 ಇದು ಸರಿಯಾದ ಉತ್ತರವಾಗಿದೆ. ಸೊ ನೆಕ್ಸ್ಟ್, sin θ = 3/5 ಆದಾಗ cosec ಥೀಟಾದ ಬೆಲೆಯು. cosec ಥೀಟವು sin ಥೀಟಾದ ವ್ಯುತ್ಕ್ರಮವಾಗಿದೆ. ಅದರಿಂದ 3/5 ಇದರ ವ್ಯುತ್ಕ್ರಮ 5/3. ಅದರಿಂದ ಆಪ್ಷನ್ ಎ ಇದು ಸರಿಯಾದ ಉತ್ತರವಾಗಿದೆ. ಇನ್ನು ಖಚಿತ ಘಟನೆಯ ಸಂಭವನೀಯತೆ. ತಮಗೆ ಗೊತ್ತಿದೆ, ಖಚಿತ ಘಟನೆಯ ಸಂಭವನೀಯತೆ ಯಾವಾಗಲೂ ಅದು 1 ಆಗಿರುತ್ತದೆ. ಇದೇ ಪ್ರಶ್ನೆಯನ್ನು ಇನ್ನು ಶೂನ್ಯ ಘಟನೆಯ ಸಂಭವನೀಯತೆಯನ್ನು ಕೇಳಬಹುದು. ಅದು ತಮಗೆ ಗೊತ್ತಿದೆ, 0 ಆಗಿರುತ್ತದೆ. ಶೂನ್ಯ ಅದರಿಂದ ಅಸಂಭವ ಘಟನೆಯ ಸಂಭವನೀಯತೆ 0, ಖಚಿತ ಘಟನೆಯ ಸಂಭವನೀಯತೆ 1. ಓಕೆ. ನೆಕ್ಸ್ಟ್, 2 ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತ 1:4 ಆದರೆ ಅವುಗಳ ವಿಸ್ತೀರ್ಣಗಳ ಅನುಪಾತ. ತಮಗೆ ಗೊತ್ತಿದೆ, ಅವುಗಳ ವಿಸ್ತೀರ್ಣಗಳ ಅನುಪಾತವು ಅನುರೂಪ ಬಾಹುಗಳ ವರ್ಗಗಳ ಮೇಲಿನ ಅನುಪಾತಕ್ಕೆ ಸಮನಾಗಿರುತ್ತದೆ. 1ರ ವರ್ಗ 1, 4ರ ವರ್ಗ 16. ಆದ್ದರಿಂದ ಸರಿಯಾದ ಉತ್ತರ 1/16 ಇದು ಸರಿಯಾದ ಉತ್ತರ ಆಗಿದೆ. ಇನ್ನು 7ನೇ ಪ್ರಶ್ನೆಗೆ ಬಂದರೆ, r ಮಾನ ತ್ರಿಜ್ಯವುಳ್ಳ ವೃತ್ತದ 1/4 ಭಾಗದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು. ವೃತ್ತದ ವಿಸ್ತೀರ್ಣ ತಮಗೆ ಗೊತ್ತಿದೆ, ಅದು πr². ಅದರ 4ನೇ 1 ಭಾಗ ಅಂತಂದರೆ ಅದು πr²/4 ವರ್ಗಮಾನಗಳು ಆಗಿರುತ್ತದೆ. ಇನ್ನು 8ನೇ ಪ್ರಶ್ನೆ ಕೂಡ ಚಿತ್ರದಲ್ಲಿ ತೋರಿಸುವಂತೆ ಚಿತ್ರ ಸರಿಯಾಗಿ ಗಮನಿಸಿದರೆ, ಒಂದು ಅರ್ಧಗೋಳದ ಮೇಲೆ ಶಂಕುವನ್ನು ಸೇರಿಸಿದ್ದು ಅದರ ತ್ರಿಜ್ಯ 6 ಸೆಂಟಿಮೀಟರ್ ಮತ್ತು ಶಂಕುವಿನ ಎತ್ತರ h ಸೆಂಟಿಮೀಟರ್ ಆದಾಗ ಘನಾಕೃತಿಯ ಘನಫಲವು.
ಎರಡು ಘನಾಕೃತಿಗಳ ಘನಫಲದ ಸೂತ್ರ ತಮಗೆ ಗೊತ್ತಿರಬೇಕು. ಒಂದು ಅರ್ಧಗೋಳ, ಇನ್ನೊಂದು ಶಂಕುವಿನ ಘನಫಲ. ಸೊ ಅರ್ಧಗೋಳದ ಘನಫಲ 2/3 πr³ ಪ್ಲಸ್ ಶಂಕುವಿನ ಘನಫಲ 1/3 πr²h. ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಡಿ, 4ನೇ ಉತ್ತರವು ಸರಿಯಾಗಿ ಇರುತ್ತದೆ. ಈ ರೀತಿ ಬಹು ಆಯ್ಕೆಯ 8 ಪ್ರಶ್ನೆಗಳಿರ್ತದೆ. 8 ಪ್ರಶ್ನೆಗಳು 8 ಅಂಕಗಳು. ಇನ್ನು ಎರಡನೇ ಮುಖ್ಯ ಪ್ರಶ್ನೆಯು ಕೂಡ 1 ಅಂಕದ ಪ್ರಶ್ನೆಗಳೇ, ಅಂದರೆ ಲಘು ಕಿರು ಉತ್ತರವನ್ನು ಬರೆಯತಕ್ಕಂಥದ್ದು. ಇಲ್ಲಿ ಆಪ್ಷನ್ಗಳು ಇರುವುದಿಲ್ಲ, ಆಯ್ಕೆಗಳು ಇರುವುದಿಲ್ಲ. ಸೊ ಅದನ್ನು ಒಂದೊಂದಾಗಿ ಗಮನಿಸೋದಿದ್ದರೆ 1ನೇ ಪ್ರಶ್ನೆ ಈ ರೀತಿದೆ: 4x + py + n2 = 0, 4x + 4y + 2 = 0. ಸಮೀಕರಣಗಳ ಜೋಡಿಯು ಸಮಾಂತರ ರೇಖೆಗಳನ್ನು ಪ್ರತಿನಿಧಿಸಿದರೆ p ಯ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ರೇಖೆಗಳು ಸಮಾಂತರವಾಗಿದ್ದಾಗ a1/a2 = b1/b2 ಸಮವಲ್ಲ c1/c2 ಆಗಿರುತ್ತದೆ. ಸೊ 3 ಕಂಡೀಷನ್ ಇದೆ: ಐಕ್ಯವಾದಾಗ, ಸಮಾಂತರವಾದಾಗ, ಅಂತರ ರೇಖೆಗಳು ಪರಸ್ಪರ ಛೇದಿಸಿದಾಗ. ಗೊತ್ತಿದೆ, ಆ ಕಂಡೀಷನನ್ನು ಇಲ್ಲಿ ಅಪ್ಲೈ ಮಾಡಿದರೆ ಇಲ್ಲಿ ಸಮಾಂತರ ರೇಖೆಗಳಿದ್ದಾಗ a1/a2 = b1/b2 ಆಗಿರ್ತದೆ. ಸೊ a1 ಬೆಲೆ, ಸೊ a1 ಇಲ್ಲಿ 4, b1 p ಆಗಿರ್ತದೆ. ಅದೇ a2 4 ಆಗಿರ್ತದೆ, 4 ನಂತರ b2 4 ಆಗಿರುತ್ತದೆ. ಸೊ ಅದನ್ನು ಇಲ್ಲಿ ಸೂತ್ರದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಪಿ ಬೆಲೆ ಎಷ್ಟು 16 ಸಿಗ್ತಾ ಇದೆ. ಈ ರೀತಿಯಾಗಿ ಮೊದಲನೇ ಲೆಕ್ಕ. ಒಂದು 10ನೇ ಪ್ರಶ್ನೆ: ಒಂದು ಸಮಾಂತರ ಶ್ರೇಣಿಯಲ್ಲಿ an = 3n + 2 ಆದಾಗ 12ನೇ ಪದವನ್ನು ಕಂಡುಹಿಡಿಯಿರಿ. ಇದು ನೇರವಾಗಿ ಸಬ್ಸ್ಟಿಟ್ಯೂಷನ್ ಮಾಡ್ತಕ್ಕಂಥ ಲೆಕ್ಕ. n ಇದ್ದಲ್ಲಿ 12ಅನ್ನು ಹಾಕಿ ನಾವು ಸರಳೀಕರಣ ಮಾಡಬೇಕಾಗ್ತದೆ. ಸೊ an = 3n + 2 ಈಗಾಗಲೇ ಕೊಟ್ಟಿದ್ದಾರೆ. ಅದರಲ್ಲಿ n ಬೆಲೆ 12ಅನ್ನು ಹಾಕಿರಿ. ಸೊ ಏನಾಗ್ತದೆ ಅಂದರೆ a12 = 3 × 12 + 2 ಆಗ್ತದೆ. ತಮ್ಗೆ ಗೊತ್ತಿದೆ, 3 × 12 ಅಂದರೆ 36, 36 + 2 = 38. a12 ಸಮಾಂತರ ಶ್ರೇಣಿಯ 12ನೇ ಪದವು 38 ಆಗಿರುತ್ತದೆ. ಬಹಳ ಸರಳವಾದ ಲೆಕ್ಕ ಇದು. ನೇರವಾಗಿ ಸಬ್ಸ್ಟಿಟ್ಯೂಷನ್ ಮಾಡ್ತಕ್ಕಂಥದ್ದು. n ಬೆಲೆಗೆ ಅವರು ಕೊಟ್ಟಿರತಕ್ಕಂಥ ಎಷ್ಟನೇ ಪದವನ್ನು ಕೇಳಿರ್ತಾರೋ ಅದನ್ನು ಎನ್ನಲ್ಲಿ ಇಟ್ಟು ಸಂಕ್ಷೇಪ ಮಾಡುವಂಥದ್ದು. ಇನ್ನು 11ನೇ ಲೆಕ್ಕ: p(x) = 2x² - 9x + 10 ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಸೊ ಇದೊಂದು ಕೂಡ ಸೂತ್ರ ಆಧರಿಸಿದ ಲೆಕ್ಕ. ಬಹುಪದೋಕ್ತಿಗಳ ಶೂನ್ಯತೆಯನ್ನು ಕಂಡುಹಿಡಿತಕ್ಕಂಥದ್ದು. α + β = -b/a. ಸೊ ಇಲ್ಲಿ -b ಮತ್ತು ಎಗೆ ಬೆಲೆಗಳನ್ನು ಆದೇಶ ಮಾಡಿರಿ. ಸೊ b = -9, a = 2. ಸೊ ಸೂತ್ರದ ಸಹಗುಣಕದಲ್ಲಿ ಇಲ್ಲಿ x² ನ ಸಹಗುಣಕ ಮತ್ತು x ನ ಸಹಗುಣಕ ಅವುಗಳನ್ನು ಬೆಲೆಗಳನ್ನು ಹಾಕಿರಿ. ಸೊ ಅದಾಗ ಏನಾಗ್ತದೆ ಅಂದರೆ ಸೊ ಮೈನಸ್ ಅದು ಪ್ಲಸ್, ಸೊ +9/2. ಇನ್ನು 12ನೇ ಲೆಕ್ಕ ಗಮನಿಸೋಣ: sin 28 ಡಿಗ್ರಿ ಅಪಾನ್ cos 62 ಡಿಗ್ರಿದ ಬೆಲೆ ಕಂಡುಹಿಡಿಯಿರಿ. ಸೊ ಇದನ್ನು sin 28 ಅಪಾನ್ cos 62 ಅನ್ನು cos of 90 - 28 ಅಂತ ಬರಿಬೋದು ಪೂರ್ವಕೋನ. ಸೊ ಏನಾಗ್ತದೆ ಅಂದರೆ ಅದು sin 28 ಅಪಾನ್ sin 28. ಸೊ ಇದೆರಡು ಪರಸ್ಪರ ಕ್ಯಾನ್ಸಲೇಷನ್ ಆಗಿ ಒಂದು ಆನ್ಸರ್ ಬರ್ತಾ ಇದೆ. ಇನ್ನು 13ನೇ ಪ್ರಶ್ನೆ: ತ್ರಿಭುಜ ABC-ಯಲ್ಲಿ AB ಲಂಬ BC, ಕೋನ ABC = 30 ಡಿಗ್ರಿ, AB = 15 ಮೀಟರ್ ಆದರೆ BCಯ ಉದ್ದವನ್ನು ಕಂಡುಹಿಡಿಯಿರಿ. ಸೊ ಥೀಟಾಗೆ ಟ್ಯಾನ್ ಥೀಟಾ ಅಂತಂದರೆ ತಮ್ಗೆ ಗೊತ್ತಿದೆ, ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್, ಅಭಿಮುಖ ಬಾಹು ಅಪಾನ್ ಪಾರ್ಶ್ವಬಾಹು. ಸೊ ಇಲ್ಲಿ 30 ಡಿಗ್ರಿಗೆ ಅಪೋಸಿಟ್ ಆಗಿರತಕ್ಕಂತಹ
ಸೈಡ್ ಎ ಬಿ ಅಪಾನ್ ಪಾರ್ಶ್ವಬಾಹು ಬಿ ಸಿ, ಎ ಬಿ ಅಪಾನ್ ಬಿ ಸಿ, ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಎ ಬಿ ಅಪಾನ್ ಬಿ ಸಿ. ಸೊ ಥೀಟಾ ಬೆಲೆ 30 ಡಿಗ್ರಿ. ಸೊ ಟ್ಯಾನ್ 30 ಇಸ್ ಈಕ್ವಲ್ ಟು ಎ ಬಿ ಅಪಾನ್ ಬಿ ಸಿ. ಸೊ ಟ್ಯಾನ್ 30 ಅಂತಂದರೆ 1/√3. 1/√3 is equal to 15/BC implies BC is equal to 15√3 ಮೀಟರ್ ಆಗಿರ್ತದೆ. ಸೊ ನಿಮಗೆ ಇಲ್ಲಿ ತ್ರಿಕೋನಮಿತಿಯ ಇಲ್ಲ ಸ್ಟ್ಯಾಂಡರ್ಡ್ ಆ್ಯಂಗಲ್ಗಳ ಬೆಲೆ ಗೊತ್ತಿರಬೇಕು. 30, 60, 90 ಇವುಗಳ ಟ್ಯಾನ್ 30, ಟ್ಯಾನ್ 60, ಟ್ಯಾನ್ 90 ಇವುಗಳ ಬೆಲೆ ನಮ್ಗೆ ಗೊತ್ತಿರಬೇಕು. ಇದ್ರೆ ಈ ಒಂದು ಲೆಕ್ಕವನ್ನು ಸುಲಭವಾಗಿ ಮಾಡ್ಬೋದು. ಇನ್ನು 14ನೇ ಚಿತ್ರದಲ್ಲಿ ಡಿ ಇ ಸಮಾಂತರ ಬಿ ಸಿ, ಎ ಇ ಈಕ್ವಲ್ ಟು 3 ಸೆಂಟಿಮೀಟರ್, ಸಿ ಇ ಈಕ್ವಲ್ ಟು 6 ಸೆಂಟಿಮೀಟರ್, ಎ ಡಿ ಈಕ್ವಲ್ ಟು 4 ಸೆಂಟಿಮೀಟರ್ ಆದರೆ ಎ ಬಿಯ ಉದ್ದವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಸಮರೂಪತೆಯನ್ನು ಆಧಾರವಾಗಿಟ್ಟುಕೊಂಡು ಅವುಗಳ ಅನುರೂಪ ಬಾಹುಗಳ ಅನುಪಾತಕ್ಕೆ ಸಮನಾಗಿರ್ತದೆ. ಸೊ ಎ ಬಿ ಅಪಾನ್ ಎ ಡಿ ಈಸ್ ಈಕ್ವಲ್ ಟು ಎ ಸಿ ಅಪಾನ್ ಎ ಇ ಆಗಿರ್ತದೆ. ಸೊ ಬೆಲೆಗಳನ್ನು ಆದೇಶ ಮಾಡಿದರೆ ನಿಮಗೆ ಒಂದು ಯಾವ ಬಾಹುವನ್ನು ಕೇಳಿರ್ತಾರೋ ಅದರ ಉದ್ದ ಬರ್ತಾ ಇದೆ. ಇನ್ನು 15ನೇ ಪ್ರಶ್ನೆ, ಒಂದು ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವಿಗೆ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ ಬರೆಯಿರಿ. 1. ಇನ್ನು 16ನೇ ಪ್ರಶ್ನೆ, ಶಂಕುವಿನ ಭಿನ್ನಕದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ. ಸೊ ಇದು ಕೂಡ ರಿಕಾಲ್, ನೀವು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಪಾಠದಲ್ಲಿ ಇರತಕ್ಕಂಥ ಎಲ್ಲ ಸೂತ್ರಗಳು ತಾವು ಅಭ್ಯಾಸ ಮಾಡಿರಬೇಕು. ಯಾವುದಾದ್ರೂ ಒಂದು ಸೂತ್ರವನ್ನು ಕೇಳಿರ್ತಾರೆ, ನೇರವಾಗಿ ತಾವು ಆ ಸೂತ್ರವನ್ನು ಬರೀತಕ್ಕಂಥದ್ದು. ಸೊ ಇದಿಷ್ಟು 1 ಅಂಕದ ಪ್ರಶ್ನೆಗಳು. 8 ಬಹು ಆಯ್ಕೆ ಮಾದರಿಯ 8 ಕಿರು ಉತ್ತರವನ್ನು ಬಯಸ್ತಕ್ಕಂಥ ಒಟ್ಟು 16 ಪ್ರಶ್ನೆಗಳು 16 ಅಂಕಗಳಿಗೆ ಇರ್ತಾ ಇದೆ. ಸೊ ಈ ಒಂದು ವಿಡಿಯೋದಲ್ಲಿ ತಾವು 1 ಅಂಕದ ಪ್ರಶ್ನೆಗಳನ್ನು ತಿಳ್ಕೊಂಡಿದ್ದೀರಿ. ಮುಂದಿನ ಭಾಗದಲ್ಲಿ 2 ಅಂಕದ ಪ್ರಶ್ನೆಗಳನ್ನು ಬಿಡಿಸೋಣಂತೆ. ವಿಡಿಯೋವನ್ನು ವೀಕ್ಷಣೆ ಮಾಡಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡ್ರಿ. ಧನ್ಯವಾದಗಳು.